ನಗರಪೇಟೆಯಲ್ಲಿ ನಡೆದಂತಹ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಜೊತೆ ಮಾತನಾಡೋದಕ್ಕೆ ಇಲ್ಲಿನ ಸ್ಥಳೀಯ ವ್ಯಕ್ತಿ ಒಬ್ರು ಇದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಸರ್, ಎಷ್ಟೊತ್ತು ಗೊತ್ತಾಯ್ತು ನಿಮ್ಗೆ? ನೀವು ನೋಡುವಾಗ ಹೇಗಿತ್ತು ಪರಿಸ್ಥಿತಿ ಅಂತ ಹೇಳಿ? 2:45ಕ್ಕೆ ಗೊತ್ತಾಗಿರೋದು. ಜೋರಾಗಿ ಆವಾಜ್ ಬರುತ್ತೆ ಅಂತ ಜನ ಫೋನ್ ಮಾಡಿರೋ ಅಕ್ಕಪಕ್ಕ ಅವ್ರಿಗೆ. ಹಿಂಗೆ ಬೆಂಕಿ ಬರ್ತಾ ಇದೆ. ಬೆಂಕಿ ಬರೋ ಟೈಮ್ ಜೋರ ಫುಲ್ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಕಡಿಮೆ ಬರ್ತಾ ಇತ್ತು. ಆಮೇಲೆ ಈಗ ಜೋರಾಗಿ ಸ್ಟಾರ್ಟ್ ಆಗಾಯಿತು. ಜೋರಾಗಿ ಸ್ಟಾರ್ಟ್ ಆಗಿರೋ ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಕಡಿಮೆ ಬರೋ ಟೈಮ್ ಜನ ಬೇರೆ ಮನೆಯಲ್ಲಿ ಇರೋರು ಸೆಕೆಂಡ್ ಪಕ್ಕ ಬಿಲ್ಡಿಂಗ್ ಅಂತ ಆಚೆ ಬಂದಾಯಿತು. ಅವನ ಫ್ಯಾಮಿಲಿ ಆಚೆ ಬರೋಕೆ ಆಗಿಲ್ಲ. ಸರ್, ಅದು ಎಷ್ಟು ಅಂತಸ್ತಿನ ಬಿಲ್ಡಿಂಗು ಮತ್ತೆ ಏನೇನಿತ್ತು ಆ ಬಿಲ್ಡಿಂಗಲ್ಲಿ? ಅಂದರೆ ಗೋಡಾನ್ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಏನೇನಿತ್ತು ಅಂತ ಹೇಳಿ? ಒಂದು ಫಸ್ಟ್ ಫ್ಲೋರ್ನಲ್ಲಿ ಗೋಡೌನ್ ಇದೆ, ಕೆಳಗಡೆ ಅಂಗಡಿ ಇದೆ, ಮೇಲೆ ಮನೆ ಇತ್ತು. ಅದಕ್ಕೆ ಮೇಲೆ ಮನೆ ಇತ್ತು. ಆ ಮನೆಯಲ್ಲಿ ಎಷ್ಟು ಜನ ಇದ್ರು? ಅವರು ಏನು ಕೆಲಸ ಮಾಡ್ತಾ ಇದ್ರು? ಮದನ್ ಅವರು ಮೂಲತಃ ಎಲ್ಲಿ ಅವರು ಅಂತ ಹೇಳಿ? ಮದನ್ ಅವರು ವ್ಯಾಪಾರ ಮಾಡ್ತಾ ಇದೆ ಕುಮಾರಪೇಟೆನಲ್ಲಿ. ಮೇಲೆ ಇರೋದು ಅವರ ಅಂತಿ ಇದ್ದಾರೆ, ಅವ್ರ ಮಕ್ಕಳು ಇದ್ದಾರೋ. ಮಕ್ಕಳು ಅಂತಿ ಒಳಗಡೆ ಇತ್ತು. ಇನ್ನೊಂದು ಒಬ್ಬ ಇತ್ತು, ಅವ್ರ ಆಪೋಸಿಟ್ ಸುರೇಶ್ ಅಂತ, ಅವ್ರ ಆಪೋಸಿಟ್ ಮನೆ ಇತ್ತು. ಮನೆಯಲ್ಲಿ ಅವ್ರನ್ನೇ ಬಾಡಿ ಸಿಕ್ಕಿರೋದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಸರ್? ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಏನೋ ಸ್ಮೆಲ್ ಬಂತು ಅಂತ ಮನೆಯಿಂದ ಆಚೆ ಬಂದರು, ಲಾಕ್ ಮಾಡ್ಕೊಂಡು ಬಂದರು, ಇವರೆಲ್ಲ ಒಳಗಡೆ ಲಾಕ್ ಆಗಿದ್ರು ಅಂತ ಹೇಳಿ. ಆ ಥರ ಲಾಕ್ ಏನು ಆಚೆ ಬಂದಿರ, ಒಳಗಡೆ ಅಂತ ಲಾಕ್ ಇತ್ತು. ಒಳಗಡೆ ಲಾಕ್ ಇತ್ತು ಅಂತ ಒಳಗಡೆ ಹೋಗೋಕೆ ಆಗಿಲ್ಲ, ಬೇರೆ ಕಡೆ ಹೋಗೋಕೆ ಆಗಿಲ್ಲ. ಅವರ ಟ್ರೈ ಮಾಡಿರ್ಬೋದು ಓಪನ್ ಮಾಡೋಕ್ಕೆ, ಬಟ್ ಆಗಿಲ್ಲ. ಏನು ಕೆಲಸ ಮಾಡ್ತಾ ಇದ್ರು ಮದನ್ ಅವರು? ಊಟದ್ದು ಕೆಲಸ ಇದೆ, ಚಿಲ್ಲರ್ ಊಟ ಕೆಲಸ ಇದೆ. ಅವರ ಕೆಲಸ ಮಾಡ್ತಾರೆ ಕುಮಾರಪೇಟೆ. ಅವ್ರ ಹೆಂಡತಿ ಇದ್ದಾರೆ, ಅವ್ರ 2 ಮಕ್ಕಳು ಇದ್ದಾರೆ. ಒಂದು 4 ವರ್ಷ, ಒಂದು 7 ವರ್ಷ. 2 ಮಗಳು ಇದ್ದಾರೆ. ಇಲ್ಲ, ಒಂದೇ ಬಿಲ್ಡಿಂಗ್ ಆಗಿರೋದು. ಪುಕ್ರಾಜ್. ಇದಿಷ್ಟು ಸ್ಥಳೀಯ ವ್ಯಕ್ತಿ ಹೇಳ್ತಾ ಇರುವಂಥದ್ದು. ಅಂದರೆ ಈ ಒಂದು ಅಗ್ನಿ ದುರಂತದ ತೀವ್ರತೆ ಯಾವ ರೀತಿ ಆಗಿತ್ತು, ಜೊತೆಗೆ ಮನೆಯಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋದ್ರು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.